ಕೇಳಿದ್ರೆ ಅಲ್ಲಿ ತಂಬಾಕು ತಿಕ್ಕೋತ ಕೂತಿರ್ತಾರಲ್ಲ. ಆ ಹುಡುಗನು ಉತ್ತಮ ಹುಡುಗ ಅಂತ ಆ ಹುಡುಗನ ಬಗ್ಗೆ ಮಾತಾಡ್ತಾರ. ಯಾಕೆ ಆ ಹುಡುಗ ಒಳ್ಳೆ ಇದ್ದಾರೆ, ಒಳ್ಳೆದನ್ನ ಮಾತಾಡ್ತಾರ. ಹಳ್ಳಿಯಾಗ ಸಿಟ್ಯಾಗ ಮಾತ್ರ ಉಲ್ಟಾ ಪಲ್ಟಾ ಮಾತಾಡ್ತಾರ. ಆಮೇಲೆ ಹಳ್ಳಿಯಾಗ ಹೋಗಿ ನೀವು ಹಂಗ ನಾಲ್ಕು ಕಡ್ಸಿ ಎಲ್ಲಾರ ಚಾ ಕುಡ್ಕೋತ ಕೂತ್ರ ಹುಡುಗ ಹೆಂಗ ಅವ್ರ ಮತ್ತೆ ಹಂಗಂತ ಕೇಳಿದ್ರ ಒಳ್ಳೆ ಇದೆ ತಿಳ್ಕೊಂಡ್ರ ಅಂತ ಜನರ ಬಾಯಿ ಒಳಗೆ ಬಂದು ಸುಮ್ಮನೆ ಕೊಟ್ಟಿರ್ಬೇಕು ಅಂತ ಒಂದು ವಿಚಾರವನ್ನ ನೀವೆಲ್ಲರೂ ಮಾಡಬೇಕು. ಮಾಡಿದಾಗ ಮಾತ್ರ ಇದಾಗ್ತಕ್ಕಂಥ ವಿಷಯವನ್ನು ತಿಳಿಸಿ ಇದು ಒಂದು ಕಾರ್ಯಗತವಾಗಬೇಕು. ಯಾಕಂತಂದ್ರೆ ಆರಂಭದ ಸೂರ್ಯರಾಗ್ಯಾರ ಈಗ ಯಾರ ಬದುಕಿಯವರು, ಯಾಕಂದ್ರೆ ಪೂರ್ಣ ತಿಕ್ತಿರ್ತಾರೆ ಇಂಥವ್ರು. ಆರಂಭದ ಸೂರ್ಯರಾಗಬಾರದು. 1, 2, 3 ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಕಾರ್ಯರೂಪಕವಾಗಿ ಬರಬೇಕು. ಆಮೇಲೆ ಇವರೊಂದು ವರ್ಷಕ್ಕೊಂದು 2 ಸಲ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು. ಅದೇ ರೀತಿ ತಿಳ್ಕೊಂಡು ಆಮೇಲೆ ಇನ್ನೊಂದು ಉದ್ದೇಶ ಏನು ಹೇಳ್ತಂತಪ್ಪ, ಈ ಸಂದರ್ಭದೊಳಗೆ ರೊಕ್ಕ ಇದ್ದಾರೆ ಎಲ್ಲರೂ ಅದೇ ರೀ, ಇಲ್ಲದವರು ಅದೇ ರೀ. ಇವನೊಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಮಾಡಿ ವಧುವರರನ್ನು ಹೊಂದಾಣಿಕೆ ಮಾಡಿಕೊಂಡು ಉಚಿತವಾಗಿ ಸಾಮೂಹಿಕ ಲಗ್ನವನ್ನು ಅವ್ರು ಮಾಡಬೇಕಾದ್ದನ್ನು ಮಾಡಕತ್ತಿದ್ದಾರೆ ಅಂದ್ರೆ ನಮ್ಮ ಮಠ ಉಚಿತವಾಗಿ ನಾನು ಕೊಡ್ತಾ ಇದ್ದೇನೆ. ಯಾಕಂದ್ರೆ ಮುಳ್ಳವರ ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವರಯ್ಯ ಅಂತ ತಿಳ್ಕೊಂಡು ಬಡವರು ಇದ್ದಾವ್ರನ್ನ ನೀವು ಫೈಲ್ ಮೇಲೆ ತಗೋಬೇಕು. ಸಾಮೂಹಿಕ ಲಗ್ನ ಮಾಡಕ್ ಮತ್ತೆ ಶ್ರೀಮಂತರನ್ನಲ್ಲ, ಶ್ರೀಮಂತರ ಮಾಡ್ಬೇಕಂತಂದ್ರೆ ಅವ್ರಪ್ಪ ಶ್ರೀಮಂತರ ನೀವೆಲ್ಲ ಖರ್ಚು ನೀವು ಇಡ್ತೀವಿ ಅಂದ್ರೆ ಇವು ನಿಮ್ಮ ಲಗ್ನ ಕೂಡ ನಾವು ಇಂಥ ಬರ್ಬೇಕಂತ ಮಾಡ್ತಾವಂತ ಅವ್ರಿಗೆ ಹೇಳಬೇಕು. ಹೌದಲ್ರಿ ಇವ್ರ ಅಂದಾಗ ಮಾತ್ರ ಸಾರ್ಥಕವಾಗಿರ್ತಕ್ಕಂಥ ಜೀವನ, ಒಳ್ಳೆಯದಾಗಿರ್ತಕ್ಕಂಥ ಜೀವನ ಬಾಳೆ ಬೆಳಗಬೇಕು ತಿಳ್ಕೊಂಡು ನಿಮ್ಮೆಲ್ಲರಿಗೂ ಒಂದು ಪಂಚಾಚಾರ್ಯ ಆಶೀರ್ವಾದ, ಈ ಬಸವೇಶ್ವರ ಕರ್ಮೇಶ್ವರನ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರಲಿ. ನಿಮ್ಮ ಒಳ್ಳೆಯ ಮನಸ್ಸಿನಿಂದ ಮಾಡಿದ್ದು ಒಳ್ಳೆಯದಾಕೈತಿ. ನಾವು ದುರುದ್ದೇಶಗಳು ನಾವು ಮಾಡಕ್ಕಾದ್ರೆ ಅದಾಕೈತಿ. ಅದಕ್ಕೆ ಒಳ್ಳೆಯ ಮನಸ್ಸು ಅವರವರ ಭಾವಕ್ಕೆ ಅವರವರ ತೆರನಾಗಿ ಇರುತ್ತೇನೋ ಶಿವಯೋ ಅಂತ ಹೇಳ್ತದೆ. ಅದಕ್ಕೆ ನಿಮ್ಮ ಭಾವನೆಗಳನ್ನು ಒಳ್ಳೆಯದಾಗಿ ಇಟ್ಟುಕೊಂಡು ತಮ್ಮ ಮಕ್ಕಳ ಕಲ್ಯಾಣ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಭಾವನೆಯನ್ನು ನೀವು ಸಂಕಲ್ಪ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ನಾನು. ಈ ಜಾತಿ ಗಣತಿಯ ಬಗ್ಗೆ ಬಹಳ ಸಮಸ್ಯೆಗಳು ಹೇಳಕತ್ತಿದ್ದೆ ಎಲ್ಲ ಕಡೆ. ಈಗ ನಿನ್ನೆ ಮೊನ್ನೆ ಬೆಂಗಳೂರಲ್ಲಿ ಕೂಡ ಒಂದು ವೀರ ಸೇವೆ ಲಿಂಗಾಯತದ ಒಂದು ಮೀಟಿಂಗ್ ಆಯ್ತು. ಅದೇ ಮೀಟಿಂಗ್ ಆಗಿ ನೀವು ಬೃಹತ್ ಸಮಾವೇಶದೊಳಗ ಹುಬ್ಬಳ್ಳಿ ಒಳಗ 19ನೇ ತಾರೀಕಿಗೆ ಗುರು ವಿರಕ್ತರು ಒಂದಾಗಿ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಪಂಚಾಚಾರ್ಯರು ಕೂಡ ಬರ್ತಾ ಇದ್ದಾರೆ ಹುಬ್ಬಳ್ಳಿಗೆ ನೆಹರು ಮೈದಾನಕ್ಕೆ. 19ನೇ ತಾರೀಕಿಗೆ ನೀವು ಎಲ್ಲರೂ ನಾವು ಲಿಂಗಾಯತರು ವೀರಶೈವರು ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂದ ಆ ಒಂದು ಜಾತಿ ಗಣನತೆಯನ್ನು ನಾವು ಸರಿಯಾಗಿ ಅರ್ಥವನ್ನು ನಾವು ಮಾಡಿಕೊಂಡ್ರೆ ಆದ್ರೆ ಎಲ್ಲರಿಗೂ ಕೂಡ ಸುಖವಾಗ್ತಕ್ಕಂಥ ಕಾಲ ಬಂದೈತಿ. ಅದಕ್ಕೆ 19ನೇ ತಾರೀಕಿಗೆ ನಾವೇ ನಿಮ್ಗೆ ಫೋನ್ ಮಾಡಿ ಹೇಳಕ್ಕಿಲ್ಲ, ಮುಖಾಮುಖಿಯಾಗಿ ನಿಮ್ಮೆಲ್ಲರಿಗೂ ಬರಲಿಕ್ಕೆ ನಾನು ಆಮಂತ್ರಣ ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಕನ್ನಡಿಗರ ಬಳಗ ಯಶಸ್ವಿ ಆಗಲಿ, ಯಶಸ್ವಿಯಾಗಿ ಮುಂದಿನ ವರ್ಷ ಅನ್ಬೋದನ ಒಂದು 10-11 ಜೋಡಿಯರ ಕೂಡಿಸಿಕೊಂಡ ಅವರ ಒಂದು ಮದುವೆಯನ್ನ ಮಾಡ್ತೀರಿ. ಮನೆಯವರ ಶ್ರೀಮಂತರದಷ್ಟ ಮಾಡ್ತೀರ. ಯಾಕಂದ್ರೆ ಯಾಕಂದ್ರೆ ದುಡ್ಡಿಂದ ಲಕ್ಷ್ಮಿ ಆಟ ಅದು ಹಂಗ ಮಾಡಬೇಡ್ರಿ. ನಿಮ್ಮ ಸಂಘಟನೆಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಆ ಕೇದಾರನಾಥನ ಆಶೀರ್ವಾದ ಸದಾ ಇರಲಿಕ್ಕೆ ಹೇಳಿ ನನ್ನ 2 ಮಾತುಗಳನ್ನ